Namaste, Sairam. My name is Mantesh Kunnur. Today I am going to discuss some topics which is related to the science. So first we'll start from life. Okay. So in life the maximum things depends on a science. It means life is a learning process. Life means learning. Okay, ಜೀವನ ಅಂದರೆ ಒಂಥರ ಕಲಿಯೋದಂತಂದು. ಸೊ ಜೀವನದಲ್ಲಿ ಮೀನ್ಸ್ ಇನ್ ಲೈಫ್ ವಿಲ್ ಲರ್ನ್ ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್, all the things. Okay, science. Okay, the first main thing is that science. ಓಕೆನಾ. ಸೊ ಸೈನ್ಸ್ ಇದು ಮೇನ್ ನಾವು ಡೈಲಿ ಲೈಫಲ್ಲಿ ನಮ್ಮ ಲೈಫ್ ಇನ್ ಅವರ್ ಡೈಲಿ ಲೈಫ್ ದ ಮ್ಯಾಕ್ಸಿಮಮ್ ಥಿಂಗ್ಸ್ ವಿಲ್ ಹ್ಯಾಪನ್ ಬೇಸ್ಡ್ ಆನ್ ಸೈನ್ಸ್ ಓನ್ಲಿ. ಓಕೆನಾ. ಈಗ ಹೆಂಗಂತಂತಂದರೆ ಈಗ ನಾವು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ತೀವಿ, ಹೌದಾ, ಟಿಫನ್ ಮಾಡ್ತೀವಿ, ಕುಕ್ಕಿಂಗ್ ಮಾಡ್ತೀವಿ, ಆಲ್ ದ ಥಿಂಗ್ಸ್ ಇನ್ ಡೈಲಿ ರೆಗ್ಯುಲರ್ ಥಿಂಗ್ಸ್. ಓಕೆನಾ. ಸೊ ಇವೆಲ್ಲ ನಮಗೆ ಸೈನ್ಸ್ ಮೇಲೇ ಡಿಪೆಂಡ್ ಆಗಿದೆ. ಓಕೆ. ಸೊ ಫಸ್ಟ್ ಆಫ್ ಆಲ್ ಸೈನ್ಸ್ ಅಂದರೆ ಏನು ನೋಡೋಣ. ಸೊ ವಾಟ್ ಈಸ್ ಅ ಸೈನ್ಸ್? ಓಕೆ. ಸೊ ಸೈನ್ಸ್ ಮೀನ್ಸ್ ಪರ್ಸ್ಯೂಟ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ನಾಲೆಡ್ಜ್ ವಿತ್ ಎವಿಡೆನ್ಸ್. ಓಕೆ. ಸೊ ಸೈನ್ಸ್ ಅಂತಂತಂದರೆ ಏನಂತಂದರೆ, ಸೊ ಇದು ನಾಲೆಡ್ಜ್ ಇದೆ, ಆ ನಾಲೆಡ್ಜನ್ನ ಹೆಂಗೆ ಅಪ್ಲೈ ಮಾಡ್ತೀವಿ ವಿತ್ ಎವಿಡೆನ್ಸ್. ಫಾರ್ ಎಕ್ಸಾಂಪಲ್, ನಾವು ಒಂದು ಬೈಕ್ನ ರೈಡ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ, ಹೌದಾ. ಸೊ ಬೈಕ್ ರೈಡ್ ಮಾಡುವಾಗ ಬೈ ಮಿಸ್ಟೇಕಾಗಿ ಸ್ಕಿಡ್ಡಾಗಿ ಬಿದ್ದುಬಿಡ್ತೀವಿ. ಸೊ what will happen that so due to the friction. Okay. So here is friction is evidence. Suppose in a solar heater. Okay. So in that so solar energy is converted into heat energy. So in that so heat is or solar is evidence. ನಮ್ಗೆ ಏನಂತಂದರೆ ಒಂದು ಎವಿಡೆನ್ಸ್ ಇರಬೇಕು. ಒಂದು ಸೈನ್ಸ್ ಒಂದು ಯಾವುದೇ ಒಂದು ಪ್ರೋಸೆಸ್ ಆಗಬೇಕಂತಂದ್ರೆ ಅದಕ್ಕೊಂದು ಎವಿಡೆನ್ಸ್. ವಾಟ್ ಎವರ್ ನಾವು ಯಾವ ಬೇಕಾದ ಎಕ್ಸಾಂಪಲ್ ತೊಗೊಳ್ಳೋಣ. ಈಗ ಒಂದು ರಾಕೆಟ್ ಲಾಂಚಿಂಗ್ ತೊಗೊಳ್ಳೋಣ. ಓಕೆನಾ. ಸೊ ರಾಕೆಟ್ ಲಾಂಚಿಂಗ್ ತೊಗೋಬೇಕಂದ್ರೆ ಸೊ ಇನ್ ದ್ಯಾಟ್ ಲಾಂಚಿಂಗ್ ಸೊ ವಿಲ್ ಅಪ್ಲೈ ದ ನ್ಯೂಟನ್ ಥರ್ಡ್ ಲಾ. ಓಕೆ. ಸೊ ಎವ್ರಿ ಆ್ಯಕ್ಷನ್ ಹ್ಯಾಸ್ ಎನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಸೊ ಆ ಥರ ಸೊ ನಮಗೆ ಯಾವುದೇ ಒಂದು ಪ್ರೋಸೆಸ್ ತೊಗೊಳ್ಳಿ, ಒಂದು ಥಿಂಗ್ಸ್ ತೊಗೊಳ್ಳಿ, ಒಂದು ವಾಟ್ ಎಕ್ಸಿಬಿಟ್ ತೊಗೊಳ್ಳಿ, ಬೇಕಾದ ತೊಗೊಳ್ರು ನಮಗೆ ಏನಿರ್ಬೇಕಂದ್ರೆ ಎವಿಡೆನ್ಸ್ ಇರಬೇಕು. ಅದನ್ನೇ ನಾವು ಸೈನ್ಸ್ ಅನ್ನು. ಸೊ ಇನ್ ದ ಸೈನ್ಸ್ ದೇರ್ ಆರ್ ಮೆನಿ ಬ್ರಾಂಚಸ್ ಆರ್ ದೇರ್. ಓಕೆ. ಸೊ ಇನ್ ಸೈನ್ಸ್ ಬಯಾಲಜಿ ಇಸ್ ದೇರ್, physics it is also science, chemistry it is also science, biochemistry, that is biodiversity, environmental, which is related to the all the it is means surroundings, our surrounding discussions. So it is almost a science. Okay na. So in today I am going to discuss the one part of the science, that is heat transfer. Okay. So which is comes under in physics. So heat transfer, first of all, what is heat transfer? Before going to discuss heat transfer, in physics so many topics are there. Light, it will comes under physics. Light in our daily in our daily surroundings, environmental things, it is also comes under in physics. Okay. Next study of magnets. Okay. Study of that is which is astronomical related activities. So also it comes under science or physics. Okay na. ಸೊ ಇಲ್ಲಿ ನಮ್ಗೆ ಏನಂತಂದರೆ, ಈಗ ನಾವು ಹೀಟ್ ಬಗ್ಗೆ ಸ್ಟಡಿ ಮಾಡಬೇಕು, ಅದು ಒಂದು ಪಾರ್ಟ್. ಇಟ್ ಈಸ್ ಎ ಪಾರ್ಟ್ ಆಫ್ ಸೈನ್ಸ್. ಇಟ್ ಈಸ್ ರಿಲೇಟೆಡ್ ಟು ದ ಓನ್ಲಿ ಫಿಸಿಕ್ಸ್. ಓಕೆನಾ. ಸೊ ಹಿಯರ್ ಈಸ್ ಹೀಟ್ ಟ್ರಾನ್ಸ್ಫರ್. ಫಸ್ಟ್ ನಾವು ಏನಂದರೆ ಹೀಟ್ ಟ್ರಾನ್ಸ್ಫರ್. ಸೊ ಹಿಯರ್ ಈಸ್ first of all, before going to discuss about heat transfer, first we will know the heat. What is heat? Okay. So here heat means it is the energy. Okay. Energy heat means energy. So we will take from so many things. So we will take heat from solar, we will take heat from wood, we will take heat from fire. So many things we will get the heat. Okay. So here is heat transfer. Heat transfer ಅಂದರೆ ಏನು? So the energy will transfer from one system to the surrounding, that is heat transfer. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂತಂದರೆ ಸಿ ಹಿಯರ್. ಸೊ ಇಟ್ ಈಸ್ ಎ ಬೌಲ್. ಓಕೆ. ಇದು ಒಂದು ಬೌಲ್ ಇದೆ.
ಈಗ ನಾನೇನು ಮಾಡ್ತೇನೆ ಅಂದರೆ ಇದಕ್ಕೊಂದು ಫೈರ್ ಮಾಡ್ತೇನೆ. ಇದಕ್ಕೆ ರಿಮೈನಿಂಗ್ ಸಮ್ ಡಿಸ್ಕಷನ್ಸ್ ವಿಲ್ ಕಮ್ಸ್ ಲೇಟರ್, ಐ ವಿಲ್ ಡಿಸ್ಕಸ್ ಲೇಟರ್, ಓಕೆನಾ. ಸೊ ಈಗ ನಾನು ಇದಕ್ಕೆ ಫೈರ್ ಮಾಡಿದ್ರೆ ಸೊ ವಾಟ್ ವಿಲ್ ಹ್ಯಾಪನ್ ದ್ಯಾಟ್, ಸೊ ಈಗ ಇದ್ರ ಒಳಗಡೆ ಒಂದು ಸಮ್ ಲಿಕ್ವಿಡ್ ಹಾಕೊಳ್ಳೋ ಅಂತ ತಿಳ್ಕೊಳ್ಳೋಣ, ಓಕೆನಾ. ವಾಟರ್, ಮಿಲ್ಕ್, ವಾಟ್ ಎವರ್ ಇಟ್ ಮೇ ಬಿ. ಸೊ ಹಾಕಿದಾಗ ಇಲ್ಲಿ ನಾವು ಹೀಟ್ ಸಪ್ಲೈ ಮಾಡಿದಾಗ ವಾಟ್ ವಿಲ್ ಹ್ಯಾಪನ್ ದ್ಯಾಟ್ ವಿಲ್ ಫೀಲ್ ಹಾಟ್, okay. So here is that the heat transfer means, so the energy will transfer from this is system to the surroundings. what ಇಲ್ಲಿ ನಾನು ಇದಕ್ಕೆ ಹೀಟ್ ಮಾಡಿದಾಗ ನಾನು ಇದಕ್ಕೆ ಹಿಂಗೆ ಮಾಡಿದ್ರೆ ಸೊ ಐ ಫೀಲ್ ಹಾಟ್ ಮೀನ್ಸ್ ಇಲ್ಲೇನಾಗುತ್ತೆ ಅಂತಂದರೆ ಹೀಟ್ ಟ್ರಾನ್ಸ್ಫರ್ ಅಂತಂದ್ರೇನು, ಈಗ ಎನರ್ಜಿ ಏನಾಗುತ್ತೆ ಅಂದ್ರೆ ದ ಎನರ್ಜಿ ಟ್ರಾನ್ಸ್ಫರ್ ಫ್ರಮ್ ಸಿಸ್ಟಮ್ ಟು ದ ಸರೌಂಡಿಂಗ್ಸ್. ಈ ಸರೌಂಡಿಂಗ್ಸಲ್ಲಿ ಇದು ನೋಡಿದ್ರೆ ಇದನ್ನೇ ನಾವು ಹೀಟ್ ಟ್ರಾನ್ಸ್ಫರ್ ವಿಲ್ ಕಾಲ್ಡ್ ಆಸ್ ಹೀಟ್ ಟ್ರಾನ್ಸ್ಫರ್. ಹೀಟ್ ಟ್ರಾನ್ಸ್ಫರ್ ಎಕ್ಸಾಕ್ಟ್ ಡೆಫಿನೇಷನ್ ಇಸ್ ದ್ಯಾಟ್ the energy transfer from a region of temperature higher region to the lower temperature. ಈಗ ಒಂದು ಏನಂತಂದರೆ ಹೀಟ್ ಟ್ರಾನ್ಸ್ಫರ್ ಅಂತಂದರೆ ಎನರ್ಜಿ ವಿಲ್ ಟ್ರಾನ್ಸ್ಫರ್ ಫ್ರಮ್ ಹೈಯರ್ ಟೆಂಪ್ರೇಚರ್ ರೀಜನ್ ಟು ದ ಲೋವರ್ ಟೆಂಪ್ರೇಚರ್ ರೀಜನ್. ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ರಾಡ್ ತೊಗೊಳ್ತೀನಿ, ಐ ವಿಲ್ ಟೇಕ್ ಎ ರಾಡ್, ಐ ವಿಲ್ ಪುಟ್ ಆನ್ ಅ ಫೈರ್, okay. So what will I feel that, so suppose this is a rod, so here is a fire. So when I place here, I feel hot, some hot means when the heat or energy or heat transfer from here is higher. ಇಲ್ಲಿ ಫೈರ್ ಇದ್ದಾಗ ನಮ್ಗೆ ಏನಾಗುತ್ತೆ ಅಂತಂದರೆ ಸೊ ಇಲ್ಲಿಂದ ಹೈ ಟೆಂಪ್ರೇಚರ್ ಇರುತ್ತೆ ನಮಗೆ. ಸೊ ಇಲ್ಲಿಂದ ಇಲ್ಲಿಗೆ ಬರಬೇಕು ಇದು ಫೀಲ್ ಏನಾಗ್ತದೆ ಅಂತಂದರೆ ನಮ್ಗೆ ಇಲ್ಲಿ ನಮಗೆ ಹಾಟ್ ಫೀಲ್ ಆಗ್ತದೆ, ಹೌದಾ. ಸೊ ಇಲ್ಲಿ ಹೈ ಟೆಂಪ್ರೇಚರ್ ರೀಜನ್ಲಿಂದ ಲೋ ಟೆಂಪ್ರೇಚರ್ ರೀಜನ್ಗೆ ಬರೋದೇ ನಾವು ಏನಂತೀವಿ ಹೀಟ್ ಟ್ರಾನ್ಸ್ಫರ್ ಅಂತ, ಓಕೆನಾ. ಸೊ ಹಿಯರ್ ಇಸ್ in heat transfer there are some modes, mainly there are 3 types of heat transfer, okay. So first one is conduction, convection, radiation, okay. Conduction, convection, radiation. So ಈಗ ನಾವೇನು ಮಾಡೋಣ ಅಂದರೆ I will show you some ಇಲ್ಲಿ ನಮಗೆ ಗ್ಯಾಸ್ ಆಗಲಿ ಏನೋ ಆಗಲಿ ಆ ಥರ ಏನು ಫೈರ್ ಮಾಡಲಿಕ್ಕೆ ಏನಿಲ್ಲ. ಸೊ ಪ್ಲೀಸ್ ಕೋಆಪ್ರೇಟ್, ಇಷ್ಟೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ಈಗೇನಂತಂದರೆ ಫಸ್ಟ್ ಆಫ್ ಆಲ್ ನಾವೇನು ಮಾಡೋದಂದ, ಸೊ ಬಿಫೋರ್ ಒನ್ ಮೋರ್ ಥಿಂಗ್ ಈಸ್ ದ್ಯಾಟ್, ಸೊ ನಮಗೆ ಗೊತ್ತಾಗಬೇಕು ನಮಗೆ ಏನಂತಂದರೆ ಸೊ ವಾಟ್ ಈಸ್ ದ ಹೀಟ್ ಆ್ಯಂಡ್ ವಾಟ್ ಈಸ್ ದ ಟೆಂಪ್ರೇಚರ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ ನಮಗೆ ಮ್ಯಾಕ್ಸಿಮಮ್ ಕನ್ಫ್ಯೂಷನ್ ಇರೋದು ಏನಾಗ್ತದೆ ಅಂತಂದರೆ ಹೀಟ್ ಅಂದರೆ ಏನು, ಟೆಂಪ್ರೇಚರ್ ಅಂದರೆ ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ. ಸೊ ಹೀಟ್ ಅಂದರೆ ಏನು, temperature ಅಂದ್ರೆ. So heat is a property of temperature. When a temperature increases, heat increases. When a temperature decreases, heat decreases. ಹೀಗೆ ಹೆಂಗೆ ಅಂತಂದರೆ ಈಗ ನಾನು ಇದಕ್ಕೆ ಇಲ್ಲಿ ನೋಡಿ, ಈಗ ನಾನು ಫ್ಲೇಮ್ ಕೊಟ್ಟಾಗ, ಹೌದಾ, ಫೈರ್ ಮಾಡಿದಾಗ ಸೊ ಏನಾಗುತ್ತೆ ಅಂತಂದರೆ ಇದು ಹೀಟ್ ಆಗ್ತದೆ. ಸೊ ಹೀಟ್ ಮೀನ್ಸ್ ಏನಂತಂದರೆ ಇಲ್ಲಿ ನಾವು ಟೆಂಪ್ರೇಚರ್ ಕೊಟ್ಟಿರ್ತೀವಿ ಅಂತಂದ್ರೆ, ಹೌದಾ. ಸೊ ಇಲ್ಲಿ ನಮಗೆ ಟೆಂಪ್ರೇಚರ್ ಅಂತಂದರೆ ಏನಂತಂದರೆ ದ average kinetic molecule of the system or object, that is the temperature. For example ಈಗ ಒಂದು ರಾಡ್ ಇದೆ, ಹೌದಾ, ಓಕೆ. ಟೆಂಪ್ರೇಚರ್ ಮೀನ್ಸ್ average kinetic energy of the object or system, that is called as temperature, okay. Heat means all the kinetic energy of the system or object, so that is called as heat and temperature. So temperature ಏನಂತಂದರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅವಿಗೆ ಫಾರ್ ಎಕ್ಸಾಂಪಲ್ ಈಗ ಒಂದು ಕ್ಲಾಸಲ್ಲಿ 100 ಸ್ಟೂಡೆಂಟ್ಸ್ ಅಂದ್ಕೊಳ್ಳೋಣ, 100 ಸ್ಟೂಡೆಂಟ್ಸ್ ಇದೆ. ಸೊ ಆ 100 ಸ್ಟೂಡೆಂಟ್ಸು ಏನು ಮಾಡಿರ್ತಾರೆ ಅಂತಾರೆ, ಸೊ ಒನ್ ವಿಲ್ ಗೆಟ್ 60 ಔಟ್ ಆಫ್ 100 marks, one will get 67 marks, one will get 87 marks, one will get 50 marks, one will get 35 marks, okay. So the average marks of the student, that is here is same thing is that average kinetic energy, here is kinetic energy I related to the marks of the students, okay. So average marks of the student, that is related to the kinetic energy, okay. So ಅಲ್ಲಿ ನಮಗೆ average marks of the students ಹ್ಯಾಂಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಹಾಗೆ ಇಲ್ಲಿ ಅವರೇಜ್ ಕೈನೆಟಿಕ್ ಎನರ್ಜಿ ಆಫ್ ದ ಸಿಸ್ಟಮ್ ಈಸ್ ಕಾಲ್ಡ್ ಆಸ್ ಟೆಂಪ್ರೇಚರ್. ಸೊ ಆಲ್ ದ ಕೈನೆಟಿಕ್ ಎನರ್ಜಿ ಆಫ್ ದ ಸಿಸ್ಟಮ್ ಆರ್ ಥಿಂಗ್ ಈಸ್ ಕಾಲ್ಡ್ ಆಸ್ ಹೀಟ್. ಇಲ್ಲಿ ನಮಗೆ ಈಗ 100 ಸ್ಟೂಡೆಂಟ್ಸ್ ಅಂತಂದರೆ 100 ಸ್ಟೂಡೆಂಟ್ಸ್ಗೆ ಈಗ 1000 ಮಾರ್ಕ್ಸ್, ಹೌದಾ. ಫಾರ್ ಎಕ್ಸಾಂಪಲ್ ಈಗ ಹೋಗಿದ್ರೆ 10,000 ಮಾರ್ಕ್ಸ್ ಆಗುತ್ತೆ. ಸೊ 100 ಸ್ಟೂಡೆಂಟ್ಸ್ಗೆ ಏನಂತಂತಂದರೆ ಓಕೆನಾ, 100 ಮಾರ್ಕ್ಸ್ ಅಂತಂದರೆ 10,000. ಸೊ ಅದಕ್ಕೆ ನಮಗೆ ಮ್ಯಾಕ್ಸಿಮಮ್ ಈಗ ಅಷ್ಟು ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್, ಈಗ 10,000 ಆಗಲಿ 100 ವಾಟ್ ಎವರ್ ಮೇ ಫಾರ್ ಎಕ್ಸಾಂಪಲ್, ಓಕೆ. ಸೊ ಈಗ ನಮಗೆ 1000 ಮಾರ್ಕ್ಸ್ ಆಗಲಿ 100 ಮಾರ್ಕ್ಸ್ ಆಗಲಿ ಅದಕ್ಕೆ ಎಷ್ಟು ಮಾರ್ಕ್ಸ್ ತೊಗೊಂಡ್ರು ಅನ್ನೋದು ಅದು ನಮ್ಗೆ ಏನಾಗ್ತದೆ ಅಂದರೆ ಹೀಟಿಗೆ ರಿಲೇಟೆಡ್. ಆವ್ರೇಜ್ ಮಾರ್ಕ್ಸ್ ಎಷ್ಟು ತೊಗೊಂಡಿರ್ತಾರೋ ದ್ಯಾಟ್ ಈಸ್ ಟೆಂಪ್ರೇಚರ್ ರಿಲೇಟೆಡ್,
ಓಕೆನಾ. ಸೊ ಹಿಯರ್ ಇಸ್ ಟೆಂಪ್ರೇಚರ್ ಅಂದರೂ ಮತ್ತು ಹೀಟ್ ಅಂದರೆ ಇಷ್ಟೇ ಡಿಫ್ರೆನ್ಸ್ ಅಂತ, ಅದ್ರಾಗೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಥದ್ದು ಏನಿಲ್ಲ. ಸೊ ಹಿಯರ್ ಇಸ್ ಫಸ್ಟ್ ನಾವು ಏನು ಮಾಡೋಣ ಅಂತಂದರೆ, ಸೊ ಫಸ್ಟ್ ಟೈಪ್ ಆಫ್ ಹೀಟ್ ಟ್ರಾನ್ಸ್ಫರ್ ಈಸ್ ಕಂಡಕ್ಷನ್ ಮೋಡ್. ಸೊ ಕಂಡಕ್ಷನ್, ಓಕೆ. ಸೊ ಹಿಯರ್ ಈಸ್ ಇದಕ್ಕೆ ನಾವು ಫೈರ್ ಕೊಟ್ಟರೆ, ಸೊ ಆಲ್ ದ 3 types ಆಫ್ ಹೀಟ್ ಮೋಡ್ ಆಫ್ ಹೀಟ್ ಟ್ರಾನ್ಸ್ಫರ್ ಐ ವಿಲ್ ಎಕ್ಸ್ಪ್ಲೇನ್ ಹಿಯರ್ ಓನ್ಲಿ. ಸೊ ಫಸ್ಟ್ ಐ ವಿಲ್ ಸಿ ಹಿಯರ್ ಇಸ್ ಐ ವಿಲ್ ಫ್ಲೇಮ್ ಹಿಯರ್ ಅಜ್ಯೂಮ್ ಇಟ್. ಸೊ ಈಗ ನಾವು ಈಗ ಫೈರ್ ಕೊಟ್ಟಾಗ, ಸೊ ವಾಟ್ ವಿಲ್ ಹ್ಯಾಪನ್ ದಟ್ ಈಗ ನಾವು ಲಿಕ್ವಿಡ್ ಹಾಕಿದಾಗ ಐ ಫೀಲ್ ಹಾಟ್, ಓಕೆ. ಸೊ ವೆನ್ ದ ಕಂಡಕ್ಷನ್ ಮೀನ್ಸ್ ದ ಟ್ರಾನ್ಸ್ಫರ್ ಆಫ್ heat, okay, the transfer of heat from solid media, okay, transfer of heat from solid media. So here is there is a no movement of the molecules. ಈಗ ನೋಡಿ, ಈಗ ಇದು ಬೌಲ್ ಇದೆ, ಓಕೆ. ಸೊ ಇಟ್ ಈಸ್ ಅ ಬೌಲ್, ಇಟ್ ಹ್ಯಾಸ್ ಅ ಥಿಕ್ನೆಸ್, ಓಕೆ. ಸೊ ಇಟ್ ಮೇ ಬಿ ದಪ್ಪ ಇರ್ಬೋದು, ಸಣ್ಣ ಇರ್ಬೋದು, ವಾಟ್ ಎವರ್, ಇಟ್ ಹ್ಯಾಸ್ ಅ ಥಿಕ್ನೆಸ್. ಸೊ ಐ ವಿಲ್ flame here. So what will happen that the heat the energy will transfer through this thickness of the bowl. ಏನಾಗ್ತದೆ ಅಂತಂದರೆ ಈ ಥಿಕ್ನೆಸ್ ಥ್ರೂ ಏನಾಗ್ತದೆ ಅಂತಂದರೆ, ಈಗ ಇದನ್ನೇ ಥಿಕ್ನೆಸ್ ಅಂತ ಅಜ್ಯೂಮ್ ಮಾಡ್ಕೊಳ್ಳಿ. ಸೊ ಈ ಥಿಕ್ನೆಸ್ ಒಳಗಡೆ ಥಿಕ್ನೆಸ್ಸನ್ನು ನಾನು ಏನು ಮಾಡ್ತೀನಿ, ಈ ಥಿಕ್ನೆಸ್ ಅಂತ ತಗೊಳ್ತೀನಿ, ಓಕೆನಾ. ಸೊ ಹಿಯರ್ ಇಲ್ಲಿ ನೋಡಿ, ಸೊ ಇಲ್ಲಿ ನಮಗೆ ಹೀಟ್ ಕೊಟ್ಟಾಗ ಏನು ಮಾಡ್ತದೆ ಅಂತಂದರೆ, ದ heat will transfer, the heat energy will transfer from this region to this region, okay. So ಇಲ್ಲಿ ನಮ್ಗೆ ಏನಾಗ್ತದೆ ಅಂತಂದ್ರೆ, ಸೊ ಓನ್ಲಿ heat will transfer, there is no molecule transfer. ಇಲ್ಲಿ ನಮಗೆ ಮಾಲಿಕ್ಯೂಲ್ ಟ್ರಾನ್ಸ್ಫರ್ ಆಗಲ್ಲ, ಇಲ್ಲಿಂದ ಇಲ್ಲ. ಈಗ ನಮಗೆ ಕಂಡಕ್ಷನ್ ಅಂತಂದರೆ ದ ಹೀಟ್ ವಿಲ್ ಟ್ರಾನ್ಸ್ಫರ್ ಆರ್ ಎನರ್ಜಿ ವಿಲ್ ಟ್ರಾನ್ಸ್ಫರ್ ಬೈ ಫಿಸಿಕಲ್ ಕಾಂಟ್ಯಾಕ್ಟ್ ಆರ್ ಸಾಲಿಡ್ ಮೀಡಿಯಾ, ಅದನ್ನು ನಮಗೆ ಕಂಡಕ್ಷನ್ ಅನ್ನೋದು. ನೆಕ್ಸ್ಟ್ ಕಮ್ ಟು ದ ಕನ್ವೆಕ್ಷನ್, ಓಕೆ. ಸೊ ಕನ್ವೆಕ್ಷನ್ ಮೀನ್ಸ್ the energy or heat will transfer through the liquid media or gaseous media. So that is convection. For example, see here, ಇಲ್ಲಿ ನನಗೆ ಇದಕ್ಕೆ ಫ್ಲೇಮ್ ಕೊಟ್ಟಾಗ, ಸೊ ಇದರಲ್ಲಿ ನಮಗೆ ಲಿಕ್ವಿಡ್ ಇದೆ ಅಂತ ಅಂದ್ಕೊಳ್ಳೋದು. ಅವಾಗ ಏನಾಗ್ತದೆ ಅಂತಂದರೆ, ಸೊ ಇದಕ್ಕೆ ನಾನು ಲಿಕ್ವಿಡ್ ಟಚ್ ಮಾಡಿದ್ರೆ ಐ ಫೀಲ್ ಹಾಟ್. ಹೌ? ಸೊ ದ ಎನರ್ಜಿ ವಿಲ್ ಟ್ರಾನ್ಸ್ಫರ್ ಫ್ರಮ್ ದಿಸ್ ಮೀಡಿಯಾ ಇನ್ ದಿಸ್ ಕನ್ವೆಕ್ಷನ್. ಕನ್ವೆಕ್ಷನ್ ಮೀನ್ಸ್, ಸೊ ಹಿಯರ್ ಈಸ್ ದ heat will transfer from energy system to the surrounding media by moving of particles. Here is moving of particles, here is there is no moving of particles. ಹೆಂಗಂತಂದರೆ, ಈಗ ನಾವು ಇದಕ್ಕೆ ಹೀಟ್ ಕೊಟ್ಟಾಗ ಅವಾಗ ಏನಾಗ್ತಂದ್ರೆ, ಇಲ್ಲಿ ಲಿಕ್ವಿಡ್ ಒಳಗಡೆ ಏನಾಗ್ತಂದರೆ, ಸೊ ಹೀಟ್ ಕೊಟ್ಟಾಗ ದ ಹೈ ಡೆನ್ಸಿಟಿ ಆಫ್ ದ ವಾಟರ್ ಆ್ಯಂಡ್ ಲೋ ಡೆನ್ಸಿಟಿ ಆಫ್ ದ ವಾಟರ್ ಇಲ್ಲಿ ನಮಗೆ ಏನಂದರೆ ಫಾರ್ಮ್ ಆಗುತ್ತದೆ, ಹೌದಾ. ಈಗ ನಮಗೆ ಹೈ ಡೆನ್ಸಿಟಿ ಯಾವಾಗಲೂ ಏನಾಗ್ತದೆ ಅಂದರೆ ವಾಟರ್, ಈಗ ನಾವು ಈಗ ಹೀಟ್ ಕೊಟ್ಟಾಗ ಏನಾಗ್ತಂದರೆ ಕೆಳಗಡೆ ಹೀಟ್ ವಾಟರ್ ವಿಲ್ ದಟ್ ಈಸ್ ಏನಂತಂದರೆ ವಾರ್ಮ್ ಅಪ್, ಓಕೆ. ವಾಟರ್ ನಮಗೆ ವಾರ್ಮ್ ಅಪ್ ಆಗ್ತದೆ. ವಾರ್ಮ್ ಅಪ್ ಆಗಿಬಿಟ್ಟು ಏನಾಗ್ತದೆ ಅಂತಂದರೆ ಅದರ ಡೆನ್ಸಿಟಿ ಕಡಿಮೆ ಆಗ್ತದೆ. ಸೊ ಇಟ್ ವಿಲ್ ಲೆಸ್ ದ ಡೆನ್ಸಿಟಿ ಕಂಪೇರ್ ಟು ದ ಹೈಯರ್ ಡೆನ್ಸಿಟಿ ಅಪ್ಪರ್ ಲೇಯರ್ ಆಫ್ ದ ವಾಟರ್. ಅವಾಗ ಏನಾಗ್ತದೆ ಅಂತಂದರೆ, ಸೊ ಕೆಳಗಡೆ ಡೆನ್ಸಿಟಿ ಕಡಿಮೆ ಆದಂಗೆ ಏನಾಗ್ತದೆ ಅಂದರೆ ಆ ವಾಟರ್ ಏನು ಮಾಡ್ತದೆ ಕೆಳಗಡೆ ಬರ್ತಿರ್ತದೆ. ಹಾಗೆ ಡೆನ್ಸಿಟಿ ಮೇಲ್ಗಡೆ ಇರೋಂಥದ್ದೆಲ್ಲ ಹಾಗೆ ಕೆಳಗಡೆ ಏನಾಗ್ತದೆ ಅಂತಂದರೆ ಹಾಟ್ ಆಗೋದು, ಮೇಲ್ಗಡೆ ಹೋಗೋದು. ಹೈಯರ್ ಡೆನ್ಸಿಟಿ ಅನ್ನೋದು ಮತ್ತು ಕೆಳಗಡೆ ಬರೋದು, ಹಾಟ್ ಆಗೋದು, ಮೇಲ್ಗಡೆ ಹೋಗೋದು, ಹಾಟ್ ಆಗೋದು, ಮೇಲ್ಗಡೆ ಹೋಗೋದು. ಸೊ ಈ ಥರ ನಮಗೆ ಇಲ್ಲಿ ಏನಂತಂದರೆ, ಸೊ ಏನಂತಂದರೆ ಎನರ್ಜಿ ಪಾರ್ಟಿಕಲ್ಸ್ ಮೂವ್ಮೆಂಟ್ ಇರ್ತದೆ. ದಟ್ ಈಸ್ ಕಾಲ್ಡ್ ಆಸ್ ಕನ್ವೆಕ್ಷನ್, ಓಕೆ. ಸೊ next come to the radiation, okay. So before going to start radiation, I will say one property of the material, that is thermal conductivity, okay. Thermal conductivity ಇದು ನಮಗೆ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಯಾವುದೇ ಮಟೀರಿಯಲ್ ನಾವು ಇವಾಗ ಫಾರ್ ಎಕ್ಸಾಂಪಲ್ ಐರನ್ ಬಾಕ್ಸಲ್ಲಿ ಐರನ್ದು ನೈಕ್ರೋಮ್ ಅಂತ ಇರುತ್ತಲ್ಲ, ಸೊ ಅದನ್ನು ಡಿಫೈನ್ ಮಾಡುವಾಗಲಿ, ಕೆಲವೊಂದು ಮಟೀರಿಯಲ್ಸ್ ಕುಕ್ಕಿಂಗ್ ಪರ್ಪಸ್ ಆಗಲಿ, ಓಕೆ, ಹೀಟಿಂಗ್ ಪರ್ಪಸ್, ವಾಟ್ ಎವರ್ ಇಟ್ ಮೇ ಬಿ. ಸೊ ಅವೆಲ್ಲ ನಮ್ಗೆ ಏನಂತಂದರೆ ಥರ್ಮಲ್ ಕಂಡಕ್ಟಿವ್ ಅಂತ ಒಂದು ಪ್ರಾಪರ್ಟಿ ಇರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ here ಥರ್ಮಲ್ ಕಂಡಕ್ಟಿವ್ ಮೀನ್ಸ್ the ability of the material to withstand the heat, that is called as thermal conductivity. ಫಾರ್ ಎಕ್ಸಾಂಪಲ್ ಇದನ್ನೇ ತಗೊಳ್ಳೋಣ. ಸೊ ಇದಕ್ಕೆ ನಾನು ಫ್ಲೇಮ್ ಮಾಡಿದಾಗ, ಸೊ ಈಗ ನಾನು ಫಾರ್ ಕುಕಿಂಗ್ ಪರ್ಪಸ್, ಈಗ ನಾನು ಟೀ ಮಾಡ್ಕೊಳ್ಳಿ, ರೈಸ್ ಮಾಡ್ಕೊಳ್ಳಿ, ಸೊ ಭಾಳಾದ್ರೆ ಒಂದು ಹಾಫ್ ಆ್ಯನ್ ಅವರ್ ನಾನು ಇದು ಇಡ್ತೀನಿ, ಹೌದಾ, ಹಾಟ್ ಮಾಡ್ಬೋದು ಇದು, ಹೌದಾ. ಸೊ ಇದಕ್ಕೆ ಕಂಟಿನ್ಯೂಸ್ ಆಗಿ ನಾನು ಹೀಟ್ ಕೊಟ್ಟೆ, ವಾಟ್ ವಿಲ್ ಹ್ಯಾಪನ್ ದ್ಯಾಟ್, ಸೊ ಇಟ್ ವಿಲ್ ಸ್ಟಾರ್ಟ್ ಮೆಲ್ಟಿಂಗ್. ಏನಾಗ್ತದೆ ಅಂದರೆ ಮೆಲ್ಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಂಟಿನ್ಯೂಸ್ ಆಗಿ. ಅರೌಂಡ್ ನಮಗೆ 600 ಡಿಗ್ರಿ ಸೆಲ್ಸಿಯಸ್ ತನಕ ನಾವು ಟೆಂಪ್ರೇಚರ್ ಕೊಟ್ಟರೆ ಇದು ಅಲ್ಯೂಮಿನಿಯಮ್ನ ಆಗುತ್ತೆ ಅಂದರೆ, ಸೊ ನಮಗೆ ಮೆಲ್ಟಿಂಗ್ ಆಗ್ಲಿಕ್ಕೆ ಶುರು ಮಾಡುತ್ತೆ. ಸೊ ಹಾಗೇನೆ ದ ಥರ್ಮಲ್ ಕಂಡಕ್ಟ್ ಹೆಂಗೆ ಡಿಫೈನ್ ಮಾಡಬೇಕಂತಂತಂದರೆ, ಇಟ್ ಈಸ್ ದ ಎಬಿಲಿಟಿ ಆಫ್ ದ ಮಟೀರಿಯಲ್ ಆರ್ ಥಿಂಗ್ ವಿತ್ ಹೋಲ್ಡಿಂಗ್ ದ ಹೀಟಿಂಗ್ ಕೆಪಾಸಿಟಿ,
ದಟ್ ಈಸ್ ಥರ್ಮಲ್ ಕಂಡಕ್ಟಿವಿಟಿ. ಹೌದಾ? ಈಗ ಫಾರ್ ಎಕ್ಸಾಂಪಲ್ ನಾವು ಎಲ್ಲೋ ಒಂದು ಹೋಟೆಲ್ನಲ್ಲಿ ನೋಡಿರ್ತೀವಿ, ಬಜ್ಜಿ ಮಾಡಬೇಕಂದ್ರೆ ನೋಡಿರ್ತೀವಿ. ಹೌದಾ? ಆಲ್ಮೋಸ್ಟ್ ಈಗ ಬಜ್ಜಿ ಮಾಡಬೇಕಂತಂದರೆ ಸೊ ದೇ ವಿಲ್ ಯೂಸ್ ಐರನ್ ಫ್ಲ್ಯಾಗನ್. ಓಕೆನಾ? ಸೊ ಅಲ್ಲೇನು ಮಾಡ್ತಾರೆ ಅಂತಂದರೆ ಐರನ್ದು ಅದೇನಿರ್ತಲ್ಲ ಫ್ಲ್ಯಾಗನ್ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ತಾರೆ. ಸೊ ಅಲ್ಲಿ ನಮಗೆ ಅಲ್ಯೂಮಿನಿಯಂ ಯೂಸ್ ಮಾಡ್ಬೋದು. ಓಕೆ, ಸೊ ಯಾಕೆ ಅಲ್ಯೂಮಿನಿಯಂ? ಸೊ ಈಗ ನಮಗೆ ಟ್ರಾನ್ಸ್ಫರ್ ಆಫ್ ಹೀಟ್ ಮಾಡಲಿಕ್ಕೆ ಅಲ್ಯೂಮಿನಿಯಂ ಇಟ್ ಈಸ್ ವೆರಿ ಸೊಫೆಸ್ಟಿಕೇಟೆಡ್ ಕಂಪೇರ್ ಟು ದ ಐರನ್. ಓಕೆ, ಹೌದಾ? ಯಾಕಂತಂದರೆ ಇಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಜಾಸ್ತಿ ಇರ್ತವೆ. ಹೌದಾ? ಸೊ ಈಗ ನಮಗೆ ಇದಕ್ಕೆ ಐರನ್ ಕಂಪೇರ್ ಮಾಡಿದ್ರೆ ಅಲ್ಯೂಮಿನಿಯಂ ನಮಗೆ ಜಾಸ್ತಿ ಬೆನಿಫಿಟ್. ಇದಕ್ಕೆ ಕಂಪೇರ್ ಮಾಡಿದ್ರೆ ಸಿಲ್ವರ್, ಕಾಫರ್. ಓಕೆ, ಈಗ ನಾವು ಹೀಟ್ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಫಸ್ಟ್ ಈಗ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಹೀಟ್ ಅದರ ಟ್ರಾನ್ಸ್ಫರ್ ಮಾಡ್ಬೋದು ಸಿಲ್ವರ್ನಾಗ ಫಸ್ಟ್. ನೆಕ್ಸ್ಟ್ ಥಿಂಗ್ ಈಸ್ ಕಾಫರ್, ನೆಕ್ಸ್ಟ್ ಈಸ್ ಅಲ್ಯೂಮಿನಿಯಂ, ಐರನ್, ಲೈಕ್ ದ್ಯಾಟ್. ಓಕೆನಾ? ಸೊ ನಾವು ಯಾಕೆ ಅಲ್ಯೂಮಿನಿಯಂನ ಯೂಸ್ ಮಾಡ್ತೀವಿ ಅಂತಂದರೆ ಇನ್ಸ್ಟೆಡ್ ಆಫ್ ದಟ್ ಈಸ್ ಕಾಫರ್ ಆರ್ ಸಿಲ್ವರ್, ದೋಸ್ ಆರ್ ಹೈ ಕಾಸ್ಟ್. ಓಕೆನಾ? ಕಾಸ್ಟ್ ಹೈ ಇರೋದ್ರಿಂದ ಸೊ ವಿಲ್ ಯೂಸ್ ಅಲ್ಯೂಮಿನಿಯಂ. ಇಟ್ಸ್ ಚೀಪ್ ಕಾಸ್ಟ್ ಆ್ಯಂಡ್ ಅವೈಲೇಬಿಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. ನಮಗೆ ಅವೈಲೇಬಿಲಿಟಿ ಅಲ್ಯೂಮಿನಿಯಮ್ದು ಅವೈಲೇಬಿಲಿಟಿ ಏನಿರ್ತದೆ ಅಂತಂದರೆ ಜಾಸ್ತಿ ಇರೋದ್ರಿಂದ ಸೊ ವಿಲ್ ಯೂಸ್ ಮ್ಯಾಕ್ಸಿಮಮ್. ಓಕೆ, ಸೊ ಇಲ್ಲಿ ನಮಗೆ ಥರ್ಮಲ್ ಕಂಡಕ್ಟಿವಿಟಿ ಅಂತಂದರೆ ನಿಮಗೆ ಗೊತ್ತಾಯ್ತಲ್ಲ. ಸೊ ಇಟ್ ವಿಲ್ ವಿತ್ಸ್ಟ್ಯಾಂಡ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಹೀಟ್, ದಟ್ ಈಸ್ ಥರ್ಮಲ್ ಕಂಡಕ್ಟಿವಿಟಿ. ಈಗ ನಾವು ಸೇಮ್ ಆ್ಯಸ್ ಇನ್ ಶುಗರ್ ಕೇನ್ ಪ್ರೊಡಕ್ಷನ್. ಹೌದಾ? ಶುಗರ್ ಕೇನ್ ಪ್ರೊಡಕ್ಷನ್ ಆರ್ ದಟ್ ಈಸ್ ಬಿಯರ್ಡ್ ಪ್ರೊಡಕ್ಷನ್, ಈ ಬೆಲ್ಲ ಅಂತೀವಲ್ಲ ನಾವು. ಹೌದಾ? ಸೊ ಅಲ್ಲಿ ನಮಗೆ ಅದು ಪ್ರೊಡಕ್ಷನ್ ಮಾಡಬೇಕಂದ್ರೆ ವಿಲ್ ಯೂಸ್ ಬ್ರಿಕ್ಸ್. ಹೌದಾ? ಈ ಬ್ರಿಕ್ಸ್ ಓನ್ ಯೂಸ್ ಮಾಡ್ತೀವಿ, ವಿಲ್ ಯೂಸ್ ಬ್ರಿಕ್ಸ್ ಓನ್. ಸೊ ಅಲ್ಲಿ ನಮಗೆ ಇಟ್ಟಿಗೆ ಅಂತ ಇರುತ್ತಲ್ಲ, ಸೊ ಅದನ್ನು ಯೂಸ್ ಮಾಡ್ತೀವಿ. ಯಾಕಂದರೆ ಸೊ ಇಟ್ ಹ್ಯಾಸ್ ಅ ಹೈ ಥರ್ಮಲ್ ಕಂಡಕ್ಟಿವಿಟಿ ದೆನ್ ಅದರ್, ದಟ್ ಈಸ್ ಅಲ್ಯೂಮಿನಿಯಂ, ಐರನ್, ಆಲ್ ಮೆಟಲ್ ಲೈಕ್ ದ್ಯಾಟ್. ಓಕೆ, ನಮಗೆ ಅದು ಥರ್ಮಲ್ ಕಂಡಕ್ಟಿವಿಟಿ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಎಷ್ಟು ಟೆಂಪರೇಚರ್ ನೋಡಿ ನೀವು ಮ್ಯಾಕ್ಸಿಮಮ್ ಈಗ ಫರ್ ಡೇ 6 to 7 hours ತನಕ ನಮ್ಮ 6 to 7 hours ಆಗ್ಬೋದು, 8 to 9 hours ಆಗ್ಬೋದು. ಕಂಟಿನ್ಯೂಯಸ್ ಫ್ಲೇಮ್ ಮಾಡ್ತಾನೆ ಇರ್ತೀವಿ. ಹಾಗೆ ಅದೇನಂತ ಬಿಯರ್ಡ್ ಬೆಲ್ಲ ತೊಗೊಳ್ತಾನೆ ಇರ್ತೀವಿ. ಅಲ್ಲಿ ನಮಗೇನಾಗ್ತಂದರೆ ಅಲ್ಲೆಲ್ಲ ನಾವು ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಎಲ್ಲ ಯೂಸ್ ಮಾಡೋ ಬರೋಂಗಿಲ್ಲ, ಯಾಕಂದರೆ ಹೈ ಟೆಂಪ್ರೇಚರ್ ಇರುತ್ತೆ. ಸೊ ಈಗ ನಮಗೆ ಅರೌಂಡ್ 2300 ಡಿಗ್ರಿ ಸೆಲ್ಸಿಯಸ್ 2400 ಡಿಗ್ರಿ ಸೆಲ್ಸಿಯಸ್ ತನಕ ನಮ್ಮ ಟೆಂಪ್ರೇಚರ್ ರೀಚ್ ಆಯ್ತಂದ್ರೆ ಈ ಒಂದು ಐರನ್ ವಿಲ್ ಆಲ್ಸೋ ಮೆಲ್ಟ್. ಓಕೆ, ಸೊ ದ್ಯಾಟ್ಸ್ ವೈ ವಿಲ್ ಯೂಸ್ ಬ್ರಿಕ್ಸ್. ಸೊ ಇಟ್ ಹ್ಯಾಸ್ ಹೈ ಥರ್ಮಲ್ ಕಂಡಕ್ಟಿವಿಟಿ. ಓಕೆ, ಸೊ ದಿಸ್ ಈಸ್ ಅ ಒನ್ ಮೇಜರ್ ಪ್ರಾಪರ್ಟಿ, ಮೇನ್ ಥಿಂಗ್ ಪ್ರಾಪರ್ಟಿ. ಓಕೆ, ಥರ್ಮಲ್ ಕಂಡಕ್ಟಿವಿಟಿ ಇದು ಅಂದರೆ ನಿಮ್ಗೆ ಇಷ್ಟ ಅರ್ಥ ಆದರೆ ಸಾಕು. ಓಕೆ, ಸೊ ನೆಕ್ಸ್ಟ್ ಕಮ್ ಟು ದ ರೇಡಿಯೇಷನ್. ಓಕೆ, ಸೊ ಹಿಯರ್ ಈಸ್ ರೇಡಿಯೇಷನ್. ಸಿ ಹಿಯರ್ ಈಸ್ ಇನ್ ವಿಲ್ ಲರ್ನ್ ಕಂಡಕ್ಷನ್, ಕನ್ವೆಕ್ಷನ್, ನೆಕ್ಸ್ಟ್ ಈಸ್ ರೇಡಿಯೇಷನ್. ರೇಡಿಯೇಷನ್ ಮೀನ್ಸ್ ಸಪೋಸ್ ಹಿಯರ್ ಸೇಮ್ ಥಿಂಗ್ ಇಲ್ಲಿ ಫಾಲೋ ಮಾಡೋಣ. ಇಲ್ಲಿ ನಾನು ಫ್ಲೇಮ್ ಮಾಡ್ತೀನಿ. ಸೊ ಏನಾಗುತ್ತೆ ಅಂತಂದರೆ ಸಪೋಸ್ ಐ ವಿಲ್ ಪೋರ್ ಸಮ್ ಲಿಕ್ವಿಡ್ ವಾಟರ್. ಓಕೆನಾ? ಮಾಡಿದಾಗ ಸೊ ಸಮ್ around 100 degrees to reach 100 degree Celsius, that is the latent heat ಅಂತೀವಿ. ಅದನ್ನು ಇದು ನೋಡ್ಕೊಳ್ಳೋಣ. ಈಗ ನಮಗೆ ಈಗ ನಾವು ಇದನ್ನು ಫ್ಲೇಮ್ ಮಾಡಿದಾಗ ಆ 100 ಡಿಗ್ರಿ ತನಕ ವಾಟರ್ ರೀಚ್ ಆಗ್ತದೆ ನೋಡು, ಆ ಟೆಂಪ್ರೇಚರ್ಗೆ ನಾವು ಏನಂತೀವಿ ಅಂತಂದರೆ ಸೆನ್ಸಿಬಲ್ ಹೀಟ್ ಅಂತೀವಿ. ಹೌದಾ? ಸೊ ಸೆನ್ಸಿಬಲ್ ಹೀಟ್, ಅಂತ ಸೆನ್ಸ್ ಆಗುತ್ತೆ. ಈಗ ನೀರು ಸುಮ್ಮನೆ ಇರುತ್ತೆ, ಅದನ್ನು ನಾವು ಫ್ಲೇಮ್ ಮಾಡಿದಾಗ ಅಥವಾ ಏನಂತಂದರೆ ಬೆಂಕಿ ಹಾಕಿದಾಗ 100 ಡಿಗ್ರಿ ಸ್ಟಾರ್ಟ್ ಆಯ್ತು ಅಂತಂದರೆ ಇದೇನಾಗ್ತದೆ ಅಂತಂದರೆ ಸೊ ಇಟ್ ವಿಲ್ ಸ್ಟಾರ್ಟ್ ಬಾಯ್ಲಿಂಗ್. ಸೊ ಅವಾಗ ಸೆನ್ಸ್ ಆಗುತ್ತೆ. ಸೊ ಸೆನ್ಸಿಬಲ್ ಹೀಟ್ ಆದಮೇಲೆ ನಾವು 100 ಡಿಗ್ರಿ ಸ್ಟಾರ್ಟ್ ಆಯ್ತು ಅಂದರೆ ಇದೇನಾಗ್ತಂದ್ರೆ ಬಾಯ್ಲಿಂಗ್ ಸ್ಟಾರ್ಟ್ ಆಗಿಬಿಡ್ತು. ಓಕೆನಾ? ಸೊ ಬಾಯ್ಲಿಂಗ್ ಸ್ಟಾರ್ಟ್ ಆಗಿಬಿಟ್ರೆ ಸಪೋಸ್ ಐ ಪುಟ್ ಹಿಯರ್ ಹ್ಯಾಂಡ್ ಲೈಕ್ ದಿಸ್. ಓಕೆ, ಸೊ ಅವಾಗೇನಾಗ್ತದೆ ಅಂತಂದರೆ ಸೊ ಇಟ್ ವಿಲ್ ಇದಿಷ್ಟು ಬಾಯ್ಲಿಂಗ್ ಸ್ಟಾರ್ಟ್ ಆದಾಗ ಐ ಫೀಲ್ ಹಾಟ್. ನಾವು ಇಷ್ಟು ಸರ್ಫೇಸಿಗೆ ಹಿಡಿದಾಗೂ ಏನಾಗ್ತದೆ ಅಂತಂದರೆ ನನಗೆ ಇಲ್ಲಿ ಹಾಟ್ ಫೀಲ್ ಆಗ್ತದೆ. ಸೊ ಯಾಕೆ ಫೀಲ್ ಆಗ್ತದೆ ಅಂತಂದರೆ ಸೊ ದ ಎನರ್ಜಿ ವಿಲ್ ಟ್ರಾನ್ಸ್ಫರ್ ಫ್ರಮ್ ಹಿಯರ್ ಈಸ್ ಹೈಯರ್ ಟೆಂಪ್ರೇಚರ್, ಈ ಕಡೆ ಎಲ್ಲ ಇದಿರುತ್ತೆ. ಸೊ ಹಿಯರ್ ಈಸ್ ಹಂಗೆ ಹೋದಂಗೆ ಲೋವರ್ ಟೆಂಪ್ರೇಚರ್ ಆಗುತ್ತೆ. ಸೊ ಹಿಯರ್ ಈಸ್ ಸೊ ಥ್ರೂ ದಿಸ್ ಏರ್ ಮೀಡಿಯಾ, ಸೊ ಇಟ್ ಈಸ್ ಕನ್ವೆಕ್ಷನ್. ಓಕೆ, ಇಲ್ಲಿ ನನಗೆ ಹಾಟ್ ಫೀಲ್ ಆಗ್ತದೆ ಅಂತಂದರೆ ಇದು ನಮಗೆ ಕನ್ವೆಕ್ಷನ್. ಏನಾಗಿರ್ತದೆ ಅಂತಂದರೆ ಇಲ್ಲಿ ಹೈ ಟೆಂಪ್ರೇಚರ್ ರೀಜನ್ ಇದೆ, ವೇಪರ್ ಆಗ್ತಾ ಹೋಗ್ತದಲ್ಲ, ಈ ಏರ್ ಮೀಡಿಯಮ್ದೊಳಗೆ ಬರುತ್ತೆ. ಈ ಏರ್ ಮಾಲಿಕ್ಯೂಲ್ಸ್ ಎಲ್ಲ ಏನಾಗ್ತದೆ, ಇಟ್ ವಿಲ್ ಗೇನ್ ದ ಹೀಟ್. ಓಕೆ, ಸೊ ಆ ಹೀಟ್ನ ತೊಗೊಂಡು ನಮಗೆ ಇಲ್ಲಿ ಬಂದಾಗ ನಮಗೆ ಏನಾಗ್ತದೆ ಅಂದರೆ ಹಾಟ್ ಫೀಲ್ ಆಗ್ತದೆ. ಓಕೆ, ಸೊ ಸೇಮ್ ಇದು ಓಕೆ ಆಯ್ತು. ನೆಕ್ಸ್ಟ್
ಸೊ ಇಲ್ಲಿ ನಮಗೆ ಮೀಡಿಯಾ ಇರುತ್ತೆ. ಸೊ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಅಪ್ವರ್ಡ್ಸ್ ಫ್ರಮ್ ಸೊ ಹಿಯರ್ ಈಸ್ ಫ್ರಮ್ ಬಾಟಮ್ ಟು ದ ಅಪ್ವರ್ಡ್ಸ್. ಓಕೆ ಸಪೋಸ್ ಐ ವಿಲ್ ಪ್ಲೇಸ್ hand here. Okay, I will keep hand here like this. So I will feel hot. Okay, ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಕಂಟಿನ್ಯೂವಸ್ ಏರ್ ಇರುತ್ತೆ, ಇದು ಬರುತ್ತೆ. ಆದರೆ ಇದು ಫ್ಲೇಮ್ ಏನಿರುತ್ತೆ ಕಂಟಿನ್ಯೂವಸ್ ಇಲ್ಲಿಂದ ಹಿಂಗೆ ಹೋಗ್ತಾನೆ ಇರುತ್ತೆ. ಸೊ ದಟ್ ಈಸ್ ಕನ್ವೆಕ್ಷನ್ ಕರೆಂಟ್, ಇಟ್ ವಿಲ್ ಸರ್ಕ್ಯುಲೇಟ್. ಓಕೆ, ಸೊ ಇಲ್ಲಿ ನಮಗೆ ಇದನ್ನು ಹಾಟ್ ಫೀಲ್ ಆಗ್ಬಿಡುತ್ತೆ ಅಂತಂದರೆ ಇಲ್ಲಿ ನಮ್ಗೆ ಏನಾಗ್ತದೆ ಅಂತಂದರೆ ಸೊ ದ ಎನರ್ಜಿ ವಿಲ್ ಟ್ರಾನ್ಸ್ಫಾರ್ಮ್ ಟು ದಟ್ ಈಸ್ ಸಮ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ waves, that is electromagnetic radiation. So that is ಏನಂತಂದರೆ conduction or the heat will transform to the radiation. Same as example, so we'll get energy from sun, the best example. Okay, so ಈಗ ಸನ್ಲಿಂದ ನಾವು ಎಲೆಕ್ಟ್ರೋಮ್ಯಾಗ್ನೆಟ್ ಏನು ರೇಡಿಯೇಷನ್ ತೊಗೊಳ್ತೀವಲ್ಲ ಆ ಹೀಟ್ ವಿಲ್ ಫೀಲ್. ಸೊ ಸೇಮ್ ಆ್ಯಸ್ ಸೋಲಾರ್ ಹೀಟರ್, ಸೋಲಾರ್ ಲ್ಯಾಂಪ್. ಓಕೆ, ಏನಂತಂದರೆ ಸೋಲಾರ್ ದಟ್ ಈಸ್ ಲೈಟ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಹೀಟ್ ಎನರ್ಜಿ, ಆರ್ ಲೈಟ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಸೇಮ್ ಆ್ಯಸ್ ಅಲ್ಲಿ ನಮಗೆ ಸೊ ವಿಲ್ ಟೇಕ್ ಎನರ್ಜಿ ತೊಗೊಳ್ತೀವಿ, ನಮ್ಗೆ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ ಅಲ್ಲಿ ನಮ್ಗೆ. ಓಕೆ, ಲೈಟ್, ಸೊ ಲೈಟ್ ಹ್ಯಾಸ್ ಆಲ್ಸೋ ಹೀಟ್. ಸೊ ಲೈಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ. ಓಕೆನಾ, ಸೊ ಬೆಳಕು ಒಂದು ಶಕ್ತಿಯ ರೂಪ ಅಂತೀವಿ ನಾವು, ಮತ್ತು ಅದರಲ್ಲಿಂದ ನಾವು ಎನರ್ಜಿ ತೊಗೊಳ್ತೀವಲ್ಲ. ಸೊ ಅದು ನಮಗೆ ಅಲ್ಲಿ ದೇರ್ ಈಸ್ ಏನಂತಂದರೆ ಲಾಂಗ್ ಡಿಸ್ಟೆನ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಲಿಂದ ಏನು ತೊಗೊಳ್ತೀವಿ ನಾವು ಹೀಟ್, ಅದಕ್ಕೆ ನಾವು ಏನಂತೀವಿ ಅಂತಂದರೆ ಸೊ heat transfer by radiations. Okay, so here is for I will explain you. See, ಸುಮ್ಮನೆ ಇದು ಬೇರೆ ಬೇಕಂದರೆ ಬೋರ್ಡ್ ಆಗಲಿ ಬೇರೆ ಥಿಂಗ್ಸ್ ಇವಾಗಿಲ್ಲ. when I was in the Agastya Science Center, it is in Bangalore, Yelahanka. So at that time I was as a science instructor and coordinator. So I did so many low cost model which is maximum related to the science. So maximum which is related to the physics. Okay, physics ಗೆ ಮತ್ತು astronomical related ಆಗಿರುವಂಥದ್ದು. ಈಗ ಅರ್ತ್ ಹೆಂಗೆ ರೆವಲ್ಯೂಷನ್ ಆಗುತ್ತೆ, ವಾಟ್ ಈಸ್ ದ ಮೂನ್ ರೆವಲ್ಯೂಷನ್. ಓಕೆ, ಸೊ ಹಂಗೆಲ್ಲ ಲೋ ಕಾಸ್ಟ್ ಮಾಡೆಲ್ ಮಾಡಿದ್ವಿ. ಬಟ್ ಸೂಪರ್ ಎಕ್ಸ್ಪೀರಿಯನ್ಸ್. ಸೊ ಐ ವರ್ಕ್ಡ್ ಆ್ಯಸ್ ಎ ಇನ್ಸ್ಟ್ರಕ್ಟರ್ or coordinator in ಅಗಸ್ತ್ಯ ಸೈನ್ಸ್ ಸೆಂಟರ್. ಅರೌಂಡ್ 5.5 months ಮಾಡಿದ್ದೀನಿ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಓಕೆ, ಸೊ ಅಲ್ಲೆಲ್ಲ ಮಾಡಲ್ಸ್ ಮಾಡಿದ್ದು ವಾಟ್ ಗುಡ್ ಎಕ್ಸ್ಪೀರಿಯನ್ಸ್. ಆ ಥರ ಇಲ್ಲೆಲ್ಲ ಇಲ್ಲ ನನ್ನ ಕಡೆ ಮಾಡಲ್ ಮಾಡಲಿಕ್ಕೆ. ಸೊ ಐ ವಿಲ್ ಶೋ ಯು ಆ ಥರ ಲೋ ಕಾಸ್ಟ್ ಮಾಡಲ್ನಲ್ಲಿ. ಇವಾಗ ಏನಂತಂದರೆ ಥಿಯರಿಗೆ ಮತ್ತು ಪ್ರಾಕ್ಟಿಕಲ್ಗೆ ರಿಲೇಟೆಡ್ ಕಂಪೇರ್ ಟು ದ ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್. ಸೊ ವಿ ಪೀಪಲ್ ಕಾನ್ಸಂಟ್ರೇಟ್ ಆನ್ ಪ್ರಾಕ್ಟಿಕಲ್ ಒನ್. ಓಕೆ, ಈಗ ನಾವು ಪ್ರಾಕ್ಟಿಕಲ್ ಮೇಲೇ ಡಿಪೆಂಡ್. ಪ್ರಾಕ್ಟಿಕಲ್ಗೆ ನಾವು ಮ್ಯಾಕ್ಸಿಮಮ್ ಏನಂತಂದರೆ ಕಾನ್ಸಂಟ್ರೇಟ್ ಮಾಡಿದ್ರೆ ಸೊ ಹುಡುಗರಿಗೆ ಒಳ್ಳೆ ಎಫರ್ಟ್ ಬರುತ್ತೆ ಅನ್ಕೋತೀನಿ. ಹೌದಾ? ಸೊ ಈಗಿಂದೆಲ್ಲ ಎಜುಕೇಷನ್ಸ್ ಹೌದಾ ನ್ಯೂ ಪಾಲಿಸಿ ಏನಿದೆಯಲ್ಲ ಅವೆಲ್ಲ ಸೊ ಇಟ್ ಈಸ್ ಮೇಡ್ ಡಿಪೆಂಡೆಂಟ್ ಆನ್ ಸೊ ನ್ಯೂ ಎಜುಕೇಷನ್ ಪಾಲಿಸಿ ಏನಿದೆಯಲ್ಲ. ಸೊ ಇಟ್ ಪ್ರಿಫರ್ ಮ್ಯಾಕ್ಸಿಮಮ್ ಆನ್ ಪ್ರಾಕ್ಟಿಕಲ್ ಥಿಂಗ್ಸ್. ಓಕೆ, ಸೊ ಅಲ್ಲಿ ನಾನು ಸೈನ್ಸ್ ಸೆಂಟ್ರಲ್ಲಿದ್ದಾಗ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸು, ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಅಲ್ಲೆಲ್ಲ ಮಾಡಲ್ಸ್ ಮೇಕಿಂಗ್ ಮಾಡಿದ್ವಿ. ಕೆಲವೊಂದು ಅಲ್ಲಿ ರೆಡಿಮೇಡ್ ಮಾಡಲ್ಸ್ ಇದೆ, ಇವೊಂದು ಕೆಮಿಸ್ಟ್ರಿ ಮಾಡಲ್ಸ್, ಫಿಸಿಕ್ಸ್ ಮಾಡಲ್ಸ್, ಆಸ್ಟ್ರೋನಾಮಿಕಲ್ ಮಾಡಲ್ಸ್, ಆಲ್ ದ ಗುಡ್ ಎಕ್ಸ್ಪೀರಿಯನ್ಸ್. ಓಕೆ, ಐ ವಿಲ್ ಶೋ ಯು ಸಿಂಪಲ್ ವೇ ಕಂಡಕ್ಷನ್, ಕನ್ವೆಕ್ಷನ್ ಆ್ಯಂಡ್ ರೇಡಿಯೇಷನ್. ಸೊ ಇದನ್ನು ಇಟ್ಕೊಂಡ್ಬಿಡ್ರಿ. ಸೊ ಅಜಮ್ ದೀಸ್ ಆರ್ ದ ಪೀಪಲ್. ಓಕೆ, 1 2 3 4 5 like so these are the people. So I will see, ನಾನೇನು ಮಾಡ್ತೀನಿ ಅಂತಂದರೆ ಇವನಿಗೆ ಒಂದು ವಸ್ತುನ ಕೊಟ್ಬಿಟ್ರೆ ಸೊ ಏನು ಮಾಡ್ತಾನೆ ಇವನಿಗೆ ಟ್ರಾನ್ಸ್ಫರ್ ಮಾಡ್ತಾನೆ, ಇವನಿಗೆ ಟ್ರಾನ್ಸ್ಫರ್ ಮಾಡ್ತಾನೆ ಕಂಟಿನ್ಯೂಸ್ ಹೋಗ. ದಿಸ್ ಇಸ್ ಕಂಡಕ್ಷನ್ ಮೀನ್ಸ್ ಎನರ್ಜಿ ಟ್ರಾನ್ಸ್ಫರ್ ಫ್ರಾಮ್ ಒನ್ ಮೀಡಿಯಾ ಟು ಅನದರ್ ಮೀಡಿಯಾ. ಸೊ ದೆರ್ ಈಸ್ ನೋ ಮೂಮೆಂಟ್ ಆಫ್ ಮಾಲಿಕ್ಯೂಲ್ಸ್. ಹಿಯರ್ ಈಸ್ ದೀಸ್ ಆರ್ ದ ಮಾಲಿಕ್ಯೂಲ್ಸ್. ಇವು ಮಾಲಿಕ್ಯೂಲ್ಸ್ ಮೂಮೆಂಟ್ ಆಗಂಗಿಲ್ಲ. ಇನ್ನಕ್ಕೆ ಟ್ರಾನ್ಸ್ಫರ್ ಮಾಡ್ತಾನೆ, ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಾನೆ, ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಾನೆ, ಹಂಗೆ ಇದನ್ನು ಕಂಟಿನ್ಯೂಸ್ ಇರುತ್ತೆ. ಸೊ ದಿಸ್ ಈಸ್ ಅ conduction mode. Okay, convection mode means suppose I will give things to here, ಇದಕ್ಕೆ ಕೊಟ್ಬಿಟ್ರೆ ಇವೇನು ಮಾಡ್ತಾನೆ ಅಂದರೆ ಡೈರೆಕ್ಟ್ಲಿ ಸೊ ಹಿ ವಿಲ್ ಮೂವ್ ಹಿಯರ್. ಸೊ ಹೀಗೆ ಇವನು ಮೂವ್ ಮಾಡ್ತಾನೆ. ಸೊ ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡ್ತಾನೆ ಅಂತಂದ್ರು ದೆರ್ ಈಸ್ ಎ ಮೂಮೆಂಟ್ ಆಫ್ ಮಾಲಿಕ್ಯೂಲ್ಸ್. ಇನ್ ಅ ಕನ್ವೆಕ್ಷನ್ ದೆರ್ ಈಸ್ ಎ ಮೂಮೆಂಟ್ ಆಫ್ ಮಾಲಿಕ್ಯೂಲ್ಸ್. ಇವನೇ ಹೀಟ್ ಎನರ್ಜಿ ತೊಗೊಂಡು ಏನು ಮಾಡ್ತಾನೆ ಅಂದರೆ ಇಲ್ಲಿಂದ ಇಲ್ಲಿಗೆ ಬರ್ತಾನೆ.
ಹೌದಾ. ಸೊ ಕಮ್ ಟು ದ ರೇಡಿಯೇಷನ್ಸ್. ಸೊ ರೇಡಿಯೇಷನ್ಸ್ ಅಂದರೆ ಹಿ ವಿಲ್ ಥ್ರೋ ದ ಎನರ್ಜಿ ಫ್ರಮ್ ದಿಸ್ ಸೈಡ್ ಟು ದಿಸ್ ಸೈಡ್ ಓನ್ಲಿ. ಸೊ ರಿಮೇನ್ಸ್ ಹಿ ಸೊ ಏನಂತಂದರೆ ಇವನು ಇಲ್ಲೇ ಇರ್ತಾನೆ, ಇಲ್ಲಿಂದ ಏನು ಮಾಡ್ತಾನೆ ಅಂತಂದರೆ ಎನರ್ಜಿನ ಅವ್ನಿಗೆ ಏನು ಮಾಡ್ತಾ ಥ್ರೋ ಮಾಡ್ತಾನೆ. ದ್ಯಾಟ್ ಈಸ್ ಅ ರೇಡಿಯೇಷನ್. ಇಲ್ಲಿ ನಮಗೆ ಕಂಡಕ್ಷನಲ್ಲಿ ಏನಾಗುತ್ತೆ ಅಂತಂದರೆ 1 by 1 ಎಲ್ಲರೂ ಮೂವ್ ಆಗಂಗಿಲ್ಲ, ಇವ್ರು ಯಾರೋ ಮೂವ್ ಆಗಂಗಿಲ್ಲ, ಬರೀ ಎನರ್ಜಿನ ಟ್ರಾನ್ಸ್ಫರ್ ಮಾಡ್ತಾರೆ. ಕನ್ವೆಕ್ಷನಲ್ಲಿ ಏನಾಗ್ಬಿಡುತ್ತೆ ಅಂದರೆ ಎಲ್ಲರೂ ಹೀಗೆ ಮೂವ್ ಆಗ್ತಾರೆ. ಸೊ ನಿಮಗೆ ಎಕ್ಸಾಂಪಲ್ಸ್ ತೋರಿಸ್ಲಾಗ್ತೀನಿ ಅದು. ಸೊ ಹಿಯರ್ ಇಸ್ 1 by 1 1 by 1 1 by 1 ಇಟ್ಸ್ ದ ಮೂಮೆಂಟ್ ಆಫ್ ಮಾಲಿಕ್ಯೂಲ್ಸ್. ಇನ್ ಅ ರೇಡಿಯೇಷನ್ ದರ್ ಇಸ್ ನೋ ಮೂಮೆಂಟ್ ಆಫ್ ಸಿಯರ್ಸ್. ಸೊ ದೇ ವಿಲ್ ಟ್ರಾನ್ಸ್ಫರ್ ಹೀಟ್ ಫ್ರಮ್ ದಿಸ್ ಸೈಡ್. That is a same example as solar radiation. Okay, ಇನ್ನೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸೊ ಐ ನೀಡ್ ಸಮ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಸಮ್ ಮಾಡಲ್ಸ್. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಓಕೆ, ದಿಸ್ ಇಸ್ ಅ ಸಿಂಪಲ್ ಎಕ್ಸ್ಪ್ಲೇಷನ್ ಆನ್ ಹೀಟ್ ಟ್ರಾನ್ಸ್ಫರ್. ಓಕೆ, ಸೊ ಹೀಟ್ ಟ್ರಾನ್ಸ್ಫರಲ್ಲಿ ನೋಡಿದ್ರೆ ಮತ್ತೆ ಇನ್ನೊಂದೊಂದು ಮೋಡ್ ಬರುತ್ತೆ, 4 ಟೈಪ್ ಅಂತ ಬರುತ್ತೆ. ದಟ್ ಈಸ್ ಆಪರೇಷನ್ ಕೂಲಿಂಗ್ ಮೋಡ್ ಅಂತ ಬರುತ್ತೆ. ಸೊ ದೀಸ್ ಆರ್ ದ 3 modes ಆರ್ ಎನಫ್. ಓಕೆನಾ. ಸೊ ಇನ್ ಹೀಟ್ ಟ್ರಾನ್ಸ್ಫರ್ ವಾಟ್ ವಿ ಲರ್ನ್ಟ್, ವಾಟ್ ಈಸ್ ಅ ಹೀಟ್ ಆ್ಯಂಡ್ ವಾಟ್ ಈಸ್ ದ ಟೆಂಪ್ರೇಚರ್, ವಾಟ್ ಈಸ್ ದ ಹೀಟ್ ಟ್ರಾನ್ಸ್ಫರ್, ವಾಟ್ ಆರ್ ದ ಮೋಡ್ಸ್ ಆಫ್ ಹೀಟ್ ಟ್ರಾನ್ಸ್ಫರ್. ಸೊ ಫಸ್ಟ್ ಹೀಟ್ ಅಂದರೆ ಏನು, ಹೀಟ್ ಟ್ರಾನ್ಸ್ಫರ್ ಅಂತಂದ್ರೆ ಏನು, ಡಿಫ್ರೆನ್ಸ್ ಬಿಟ್ವೀನ್ ಹೀಟ್ ಆ್ಯಂಡ್ ಟೆಂಪ್ರೇಚರ್. ಹೀಟ್ ಅಂತಂದರೆ ಇಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ. ಹೌದಾ, ಒಂದು ಸಿಸ್ಟಮಲ್ಲಿರುತ್ತೆ, ಅದಕ್ಕೂ ಒಂದು ಎನರ್ಜಿ ಇರುತ್ತೆ, ದಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ. ಹೀಟ್ ಈಸ್ ಎ ಎನರ್ಜಿ. ಸೊ ಹಿಯರ್ ಈಸ್ ಹೀಟ್ ಟ್ರಾನ್ಸ್ಫರ್ ಮೀನ್ಸ್ ಹೇಳ್ದಂಗೆ ದ ಎನರ್ಜಿ ವಿಲ್ ಟ್ರಾನ್ಸ್ಫರ್ ಫ್ರಮ್ ಒನ್ ಸಿಸ್ಟಮ್ ಟು ದ ಅನದರ್. ಅದನ್ನೇ ನಾವು ಹೆಂಗೆ ಹೇಳ್ತೀವಿ ಅಂತಂದರೆ ಥರ್ಮೋಡೈನಮಿಕಲಿ. ಸೊ ಹೀಟ್ ಟ್ರಾನ್ಸ್ಫರ್ ವಿಲ್ ಟೇಕ್ಸ್ ಪ್ಲೇಸ್ ಬೇಸ್ಡ್ ಆನ್ ದ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಓಕೆ, ಸೊ the energy will transfer from region of higher temperature to the region of lower temperature. ಯಾವಾಗಲೂ ನಮ್ಗೆ ಏನಾಗುತ್ತೆ ಅಂತಂದರೆ ಈ ಎನರ್ಜಿ ಏನಾಗುತ್ತೆ ಅಂದರೆ ಹೈಯರ್ ಟೆಂಪ್ರೇಚರ್ಲಿಂತ ಲೋವರ್ ಟೆಂಪ್ರೇಚರ್ಗೆ ಹೋಗ್ತಾ ಇರುತ್ತೆ. ಅದು ನಮಗೆ ಏನಂತಂದ್ರೆ ಪ್ರಿನ್ಸಿಪಲ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಹೀಟ್ ಅದು ಕಂಪಲ್ಸರಿ ಹಿಂಗೆ ಹೋಗಬೇಕು. ಹಾಗೆ ನಮಗೆ ವಾಟರು ಹೈ ಲೆವೆಲಿಂದ ಲೋ ಲೆವೆಲ್ ಹೋಗುತ್ತಂದರೆ ಆ ಥರ. ಸೊ ಇದನ್ನೇ ನಾವು ಏರ್ ಕಂಡೀಷ್ನರ್ ಅವ್ರ ಫ್ರಿಜ್ಜಲ್ಲಿ ತೊಗೊಂಡಾಗ ರಿವರ್ಸ್ ಆಗುತ್ತೆ. ಸೊ ಅಲ್ಲೇನಾಗುತ್ತೆ ಅಂತಂದರೆ ದ ಎನರ್ಜಿ ವಿಲ್ ಟ್ರಾನ್ಸ್ಫರ್ ಫ್ರಮ್ ಲೋವರ್ ಮೀಡಿಯಾ ಟು ಹೈಯರ್ ಮೀಡಿಯಾ ಆರ್ ಲೋವರ್ ಟೆಂಪ್ರೇಚರ್ ರೀಜನ್ ಟು ಹೈಯರ್ ಟೆಂಪ್ರೇಚರ್. ಈಗ ನಾವು ಒಂದು ರೂಮ್ಗೆ ವಿಲ್ ಫಿಕ್ಸ್ AC ಆರ್ ಸೇಮ್ ಆ್ಯಸ್ ಫ್ರಿಜ್. ಓಕೆ, ರೆಫ್ರಿಜಿರೇಟರ್ ಆ್ಯಂಡ್ AC. ಅಲ್ಲೇನಾಗುತ್ತೆ ಅಂತಂದರೆ ಈಗ ರೂಮ್ ಒಳಗಡೆ ಇರುವಂಥದ್ದು ಏನಂತಂದರೆ ಕಂಪೇರ್ ಟು ಔಟ್ಸೈಡಿಗೆ ಕಂಪೇರ್ ಮಾಡಿದ್ರೆ ಈಗ ರೂಮ್ಗಳು 25 ಡಿಗ್ರಿ ಸೆಲ್ಸಿಯಸ್ I will maintain a room temperature 25 degrees Celsius compared to the outside temperature. It is around depending upon the season. Okay, so 45 degree, 42 degree, 35 degree, whatever it may be. So ಅಲ್ಲಿ ಏನಾಗುತ್ತೆ ಅಂದರೆ ರಿವರ್ಸ್ ಆಗುತ್ತೆ ನಮಗೆ. ಹೌದಾ, ಇಲ್ಲಿ ನಮಗೆ ಇಲ್ಲಿ ಹೊರಗಡೆ 45 ಡಿಗ್ರಿ ಅಥವಾ 35 ಡಿಗ್ರಿ ಸೆಲ್ಸಿಯಸ್, ಒಳಗಡೆ 25 ಡಿಗ್ರಿ ಸೆಲ್ಸಿಯಸ್ ಅಂದ್ಕೊಳ್ಳೋಣ. AC ಕೂಡ್ತೀವಿ ನಾವು, ಏರ್ ಕಂಡೀಷನರ್ ಕೂಡ್ತೀವಿ. ಸೊ ಏನಾಗುತ್ತೆ ಅಂದರೆ ಅಕಾರ್ಡಿಂಗ್ ಟು ದ ಥರ್ಮೋಡೈನಮಿಕಲಿ ಹೀಟ್ ವಿಲ್ ಟ್ರಾನ್ಸ್ಫರ್ ಫ್ರಮ್ ಹೈಯರ್ ಮೀಡಿಯಾ ಟು ಲೋವರ್ ಮೀಡಿಯಾ ಬರಬೇಕು. ಇಲ್ಲೇನಾಗ್ತದೆ ಅಂದರೆ ಹೀಟ್ ವಿಲ್ ಟ್ರಾನ್ಸ್ಫರ್ ಫ್ರಮ್ ಲೋವರ್ ಮೀಡಿಯಾ ಟು ಹೈಯರ್ ಮೀಡಿಯಾ. ಹೌದಾ, ಸೊ ಇದಕ್ಕೆ ನಾವೇನಂತೀವಿ ಅಂತಂದರೆ ರಿವರ್ಸ್. ದಟ್ ಈಸ್ ಕೂಲಮ್ಸ್ ಲಾ ಕೆಲವೊಂದೆಲ್ಲ ಬರ್ತವೆ, ಬೆಲ್ ಕಾಲಮ್ಸ್ ಲಾ ಅವೆಲ್ಲ ವಿಚ್ ಇಸ್ ಬೇಸ್ಡ್ ಆನ್ ದಟ್ ಈಸ್ ರೆಫ್ರಿಜರೇಷನ್ ಸೈಕಲ್ ಅಂತ ಬರ್ತದೆ. ಬೆಲ್ ಕಾಲಮ್ ಲಾ ಅದ್ರ ಬರುತ್ತೆ. ರಿವರ್ಸ್ ಕಾರ್ನಾಟ್ ಸೈಕಲ್ ಅಂತ ಬರುತ್ತೆ. ಸೊ ಇವೆಲ್ಲ ಆ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗ್ತದೆ. ಈಗ ನೋಡಿ, ನಾವು ಫ್ರಿಜ್ಜಿಗೆ ತೊಗೊಂಡ್ಬಿಟ್ರೆ ಇನ್ನು ಫ್ರಿಜ್ ಏನು ಮಾಡ್ತೀವಿ ಅಂತಂದರೆ ದ ಕೂಲಿಂಗ್ ಯೂನಿಟ್ ವಿಲ್ ಪ್ಲೇಸ್ ಆನ್ ಟಾಪ್ ಸೈಡ್ ಆಫ್ ದ ಫ್ರಿಜ್. ಅವ್ರು ಒಳಗಡೆ ಹಿಂಗೆ ತೊಗೊಂಡ್ರೆ ಏನಾಗ್ತಂದರೆ ನಾವು ಟಾಪ್ ಸೈಡಿಗೆ ಏನು ಮಾಡ್ತೀವಿ ಅಂದರೆ ಆ ಕೂಲಿಂಗ್ ಯೂನಿಟ್ನ ಪ್ಲೇಸ್ ಮಾಡ್ತೀವಿ. ಸೊ ಟೇಕ್ ಎ ಗೀಸರ್ ಆರ್ ಹೀಟರ್ ತೊಗೊಂಡ್ರೆ ನಾವು ಹೀಟಿಂಗ್ ಯೂನಿಟ್ ಏನು ಮಾಡ್ತೀವಿ ಅಂತಂದರೆ ಕೆಳಗಡೆ ಸೆಟ್ ಮಾಡ್ತೀವಿ. ಸೊ ಹಿಯರ್ ಈಸ್ ಏನು ಡಿಫ್ರೆನ್ಸ್ ಅಂತಂದರೆ ದ ಡೆನ್ಸಿಟಿ ಆಫ್ ದ ಏರ್. ಸೊ ವಿಚ್ ಈಸ್ ಹೈಯರ್ ಡೆನ್ಸಿಟಿ ಆರ್ ವಿಚ್ ಈಸ್ ಲೋವರ್ ಡೆನ್ಸಿಟಿ. ಯಾವಾಗ ನಮಗೆ ಏರ್ ಡೆನ್ಸಿಟಿ ಕಡಿಮೆ ಆಗ್ತಾ ನೋಡಿ ಅವಾಗ ಏನಾಗ್ತದೆ ಅಂದರೆ ಕೆಳಗಡೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಮಗೆ ಇಲ್ಲಿ ಫ್ರಿಜ್ ಒಳಗಡೆ ಇಲ್ಲಿ ಕೂಲಿಂಗ್ ಯೂನಿಟ್ ನಾವು ಇಲ್ಲಿ ಇಟ್ಟಿದ್ದೀವಿ ಅಂತಂದರೆ ಸೊ ಈಗೇನು ಮಾಡುತ್ತೆ ಅಂದರೆ ನಮಗೆ ಕೂಲ್ಡ್ ಏರ್ ಸಪ್ಲೈ ಮಾಡ್ತಾನೆ ಇರುತ್ತೆ. ಸೊ ಈ ಕೂಲ್ಡ್ ಏರ್ ಕಂಪೇರ್ ಟು ಬಾಟಮ್ ಸೈಡಿಗೆ ಕಂಪೇರ್ ಮಾಡಿದ್ರೆ ಇದೇನಿರುತ್ತೆ ಅಂದರೆ ಹೈ ಡೆನ್ಸಿಟಿ ಇರುತ್ತೆ, ಕೂಲ್ಡ್ ಆಗಿರುತ್ತೆ. ಯಾವಾಗಲೂ ನೋಡಿ ಹಾಟ್ ವಾಟರ್ ಆರ್ ಕೂಲ್ಡ್ ವಾಟರ್ ಇಟ್ ಹ್ಯಾಸ್ ಹೈ ಡೆನ್ಸಿಟಿ ಕಂಪೇರ್ ಟು
hot water, same as a cooled air, it has high density compared to hot air. Okay, so here is ನಮಗೆ ಕೆಳಗಡೆದು ಹಾಟ್ ಏರ್ ಅಂದ್ಕೊಂಡ್ರೆ ಮೇಲ್ಗಡೆದು ಕೂಲ್ ಏರ್ ಅಂದ್ಕೊಂಡು, ಹೌದಾ. ಸೊ ಅದು ನಮಗೆ ಮೇಲ್ಗಡೆ ಇದ್ದಾಗ ಅದು ಆಟೋಮೆಟಿಕ್ಕಾಗಿ ಅಂತಂದರೆ ಡೆನ್ಸಿಟಿ ಜಾಸ್ತಿ ಆಗಿಬಿಟ್ಟು ಕೆಳಗಡೆ ಬರ್ತಾ ಇರುತ್ತೆ. ಹಾಟ್ ಏರ್ ಮೇಲ್ಗಡೆ ಹೋಗುತ್ತೆ, ಕೆಳಗಡೆ ಬರ್ತಾ ಇದೆ. ಸೊ ಇಲ್ಲಿ ನಮಗೆ ಹೀಟ್ರ್ನಲ್ಲಿ ಹಾಗಂಗಿಲ್ಲ, ಹೌದಾ. ಹೀಟ್ರ್ನಲ್ಲಿ ಏನಾಗುತ್ತೆ ಅಂತಂದರೆ ನಾವು ಹೀಟ್ನ ಕೆಳಗಡೆಂತ ಮಾಡಬೇಕು, ಕೆಳಗಡೆಂತ ಮೇಲ್ಗಡೆ ಅಂತ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಈಗ ಒಂದು ಬಕೆಟ್ ತೊಗೊಳ್ಳೋಣ. ಸೊ ಬಕೆಟ್ನ ಐ ವಿಲ್ ಪ್ಲೇಸ್ ಹೀಟರ್ ಆ್ಯಂಡ್ ಕೀಪ್ ದ ಬಟನ್ ಆನ್. ಸೊ ವಾಟ್ ವಿಲ್ ಹ್ಯಾಪನ್ ದ್ಯಾಟ್, ಈಗ ನಾವು ಆ ಬಕೆಟ್ ಒಳಗಡೆ ಒಂದು ಏನಂತಂದರೆ ಹೀಟರ್ ಇಟ್ಟಾಗ ಏನಾಗುತ್ತೆ ಅಂತಂದರೆ ದ ಹೀಟ್ ಏನಾಗುತ್ತೆ ಅಂದರೆ ಕೆಳಗಡೆ ನಾವು ಬಕೆಟ್ ಕೆಳಗಡೆ ಮಾಡಿದ್ರೆ ಇಟ್ ವಿಲ್ ಫೀಲ್ ಕೂಲ್, ಹೌದಾ. ಮೇಲ್ಗಡೆ ಅಷ್ಟೇ ಹೀಟ್ ಆಗ್ತಾ ಇರುತ್ತೆ. ಯಾಕಂತಂದರೆ ನಾವು ಕೆಳಗಡೆ ನಾವು ಹೀಟ್ ಮಾಡಿದ್ರೆ ಆಟೋಮೆಟಿಕಲಿ ದ ಹೈ ಡೆನ್ಸಿಟಿ ಆಫ್ ವಾಟರ್ ವಿಲ್ ಕಮ್ಸ್ ಬಾಟಮ್, ಲೋ ಡೆನ್ಸಿಟಿ ಆಫ್ ದ ವಾಟರ್ ಮೀನ್ಸ್ ಹಾಟ್ ವಾಟರ್ ಗೋ ವಿಲ್ ಅಪ್ ಸೈಡ್, ಹಂಗೆ ಹೋಗ್ತಾನೆ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದರೆ ನಾವು ಮೇಲ್ಗಡೆ ಇಟ್ಟಾಗ ಅದು ಅದು ಏನಾಗುತ್ತೆ ಅಂದರೆ ಹಾಟ್ ವಾಟರ್ ಏನಾಗುತ್ತೆ ಅಂದರೆ ಹಂಗೆ ಮೇಲ್ಗಡೆ ಹೋಗ್ತಾನೆ ಇರುತ್ತೆ. ಕೆಳಗಡೆದು ಏನಾಗುತ್ತೆ ಅಂದರೆ ಮೇಲ್ಗಡೆ ಬರಲ್ಲ. ಅದಕ್ಕೆ ನಾವೆಲ್ಲ ನೋಡು ಈ ಗೀಸರ್ ಆಗಲಿ ಈಗ ನಾವು ಸೇಮ್ ಆಸ್ ಬಾಯ್ಲ್ ಮಾಡ್ತೀವಲ್ಲ, ಕುಕ್ಕಿಂಗ್ ಮಾಡ್ತೀವಲ್ಲ, ಅದನ್ನೆಲ್ಲ ನಾವು ಇಲ್ಲ ಅಂತಂದು ಕೆಳಗಡೆ ಇಲ್ಲಂತ ಹೀಟ್ ಮಾಡ್ತೀವಿ. ಇಲ್ಲಿದ್ದು ಮಾಡ್ಬೋದಲ್ಲ, ಯಾಕಾಗಲ್ಲ. ಸೊ ದಟ್ ಈಸ್ ಅ ಸೈನ್ಸ್. ಇದಕ್ಕೂ ಸೈನ್ಸ್ ಇರುತ್ತೆ. ಸೈನ್ಸ್ ಅಂದರೆ ಇದೇನೇ ರೀಸನ್. ನಮಗೆ ಇಲ್ಲಿಂದ ಹೀಟ್ ಮಾಡಿದ್ರೆ ನಮಗೇನಾಗುತ್ತೆ ಅಂತಂದರೆ ಸೊ ಅಂದರೆ ಒಂದು ಸಿಸ್ಟಮೆಟಿಕ್ ಮ್ಯಾನರ್ನಲ್ಲಿ ನಾವೇನಂದರೆ ಹೀಟ್ ಸಪ್ಲೈ ಮಾಡ್ತೀವಿ. ಸೊ ಈಗ ಇಲ್ಲಿಂದಲೇ ಸಪ್ಲೈ ಮಾಡೋದು, ಓಕೆನಾ. ಸೊ ಇದು ದಿಸ್ ಈಸ್ ಅ ಸ್ಮಾಲ್ ಇಂಟ್ರೊಡಕ್ಷನ್ ಅಬೌಟ್ ಹೀಟ್ ಟ್ರಾನ್ಸ್ಫರ್. ಒಂದು ವೇಳೆ ಚಾನ್ಸ್ ಸಿಕ್ಕರೆ ಐ ವಿಲ್ ಶೋ ಆ್ಯಂಡ್ ಮೈ ಟ್ಯಾಲೆಂಟ್ ಆನ್ ಟ್ರ್ಯಾಕ್. ಓಕೆ, ನೋಡೋಣ. ಸಾಯಿರಾಮ್.